ಯುವತಿ ರಿಷೆಲ್ ಕಿಸ್ತೋದ್ ಅವಳ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪಿ ಚಿರಾಗ್ ಕೊಟಾರ್ಕರ್ ಅವರನ್ನು ಕೂಡಲೇ ಬಂಧಿಸಿ ಶಿಕ್ಷೆ ನೀಡಬೇಕು ಎಂದು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಮಹಿಳಾ ಘಟಕದ ಅಧ್ಯಕ್ಷೆ ಮೊಬೈಲ್ ಪಿಂಟೋ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಿಚೆಲ್ ಡಿಸೋಜಾ ನೇಣು ಬಿಗಿದುಕೊಂಡ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆಯ ಕಿವಿಯಲ್ಲಿ ಇಯರ್ಫೋನ್ ಇತ್ತು, ಜೊತೆಗೆ ಕೆಳಗೆ ಮೊಬೈಲ್ ಕೂಡ ಬಿದ್ದಿತ್ತು. ಆಕೆಯು ಆತನೊಂದಿಗೆ ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಆರೋಪಿಯ ಸಂಬಂಧಿಯು ರಿಚೆಲ್ ಅವರ ತಾಯಿಗೆ ಕರೆ ಮಾಡಿ ಮಗಳಿಗೆ ಚಿರಾಗ್ನ ಕರೆ ಸ್ವೀಕರಿಸುವಂತೆ ತಿಳಿಸು ಎಂದು ಧಮಕಿ ಹಾಕಿದ್ದಾರೆ. ಆತ್ಮಹತ್ಯೆಯ ವೇಳೆ ಆಕೆಯ ದೇಹದ ಮೇಲೆ ಕಚ್ಚಿದ ಹಾಗೂ ಗಾಯದ ಗುರುತುಗಳಿದ್ದು, ಈ ಬಗ್ಗೆ ಪೊಲೀಸರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಫ್ರೆಂಕಿ ಗುಡಿನೋ ಮಾತನಾಡಿ, ಸ್ನೇಹ ತಪ್ಪಲ್ಲ, ಆದಾಗ್ಯೂ ಆಕೆಯ ಪಾಲಕರು ಬುದ್ಧಿ ಹೇಳಿದ್ದಾರೆ. ಆಕೆಯ ಆತ್ಮಹತ್ಯೆಯು ವೈಯಕ್ತಿಕ ನೋವಲ್ಲ, ಮಹಿಳಾ ಸಮಾಜವೇ ತಲೆ ತಗ್ಗಿಸುವ ವಿಷಯವಾಗಿದ್ದು ಆಕೆಗೆ ಸೂಕ್ತ ನ್ಯಾಯ ನೀಡಬೇಕಿದೆ, ಇಲ್ಲವಾದರೆ ನಮ್ಮ ಹೋರಾಟ ಬಿಡುವುದಿಲ್ಲ ಎಂದರು. ಲಿಯೋ ಲೂಯಿಸ್ ಮಾತನಾಡಿ, ಚಿರಾಗ್ ಮತ್ತು ರಿಚೆಲ್ ನಡುವಿನ ವಾಟ್ಸ್ಆಪ್ ಸಂದೇಶಗಳು ಸಿಕ್ಕಿದ್ದು, ಅದರಲ್ಲಿ ಆತನು ಹುಡುಗಿಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ. ಅಲ್ಲದೆ ಸಂದೇಶಗಳಲ್ಲಿ ಆಕೆಯು ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆಯೂ ಮುನ್ಸೂಚನೆ ನೀಡಿದ್ದಾಳೆ ಎಂದರು. ಆತ್ಮಹತ್ಯೆಗೂ 3-4 ದಿನಗಳ ಹಿಂದೆ ಆಕೆಯು ಕಂಪ್ಯೂಟರ್ ತರಗತಿಗೆ ಬಂದರೂ ತರಗತಿಗೆ ಹಾಜರಾಗಿಲ್ಲ. ಅಲ್ಲದೆ ಆತ್ಮಹತ್ಯೆಯ ಹಿಂದಿನ ದಿನ ಮನೆಗೆ ತಡವಾಗಿ ಬಂದಿದ್ದಾಳೆ. ಈ ವೇಳೆ ಆತನೊಂದಿಗೆ ಇದ್ದ ಬಗ್ಗೆ ಸಂಶಯವಿದೆ. ಆತ್ಮಹತ್ಯೆ ನಡೆದ 3 ದಿನಗಳ ಬಳಿಕ ಪೊಲೀಸರು ಮನೆಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಈವರೆಗೆ ಆರೋಪಿಯು ಎಲ್ಲಿದ್ದಾನೆ ಎಂದು ಪೊಲೀಸರು ಪತ್ತೆ ಮಾಡಿಲ್ಲ. ಈತನ ಮೊಬೈಲ್ ಕೂಡ ವಶಕ್ಕೆ ಪಡೆದಿಲ್ಲ. ಹೀಗಾಗಿ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಎನ್ನುವ ಸಂಶಯ ಮೂಡಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆರೋಪಿಯ ಬಂಧನವಾಗದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಬೆಂಗಳೂರಿಗೆ ಹೋಗೋದಿದ್ಲು. ನಮ್ಮ ಫಾದರ್ ಒಂದು ಕೋರ್ಸ್ ಹೇಳಿದ್ಲು ಅವಳಿಗೆ, ಮಾಡ್ತೀನಮ್ಮ ಅಂತ ಕೇಳಿದ ಮೇಲೆ ಅವಳು ಹೌದು ನಾನು ಮಾಡ್ತೀನಿ ಅಂದ ಅವಳೇ ರೆಡಿ ಆಗಿದ್ಲು ಸರ್ ಹೋಗ್ಲಿಕ್ಕೆ. ಬೆಂಗಳೂರಿಗೆ ಕೊಡೋದಿಲ್ಲ ಆಗ್ತಾ ಇತ್ತು ಆ ಹುಡುಗ ನಮ್ಮ ಮಗಳಿಗೆ ಅಂತ ನನಗೆ ಇದರಿಂದ ಏನಾದರೂ ಟಾರ್ಚರ್ ಮಾಡಿ ಆ ಹುಡುಗ ಸೂಸೈಡ್, ನಮ್ಮ ಹುಡುಗಿ ಸೂಸೈಡ್ ಮಾಡ್ಬೋದು. ಅದ್ರ ಬಗ್ಗೆ ರಿವೆಂಜ್ ಅಂತದೇನಿಲ್ಲ. ಆದ್ರೆ ಇವತ್ತು ಏನು ಯಾರಿಗೆ ಇನ್ಫಾರ್ಮೇಶನ್ ಹೇಳಿಲ್ಲ, ನಮ್ಮ ಪೇರೆಂಟ್ಸ್ಗೂ ಹೇಳಿಲ್ಲ. ಆದ್ರೆ ಈಗ ಒಂದು ರಿಷನ್ನ ಅಣ್ಣನಿಗೆ ಹೇಳಿದ್ದಾರೆ, ನಿಮ್ಗೇನು ಸಹಕಾರ ಬೇಕಾದ್ರೆ ನಾವು ಬಂದು ಅವನ ಬಗ್ಗೆ ಹೇಳಲಿಕ್ಕೆ ತಯಾರಿದ್ದೇವೆ, ಆದ್ರೆ ನಮ್ಮ ಕುಟುಂಬದವರಿಗೆ ಮತ್ತೆ ಯಾರಿಗೆ ತ್ರಾಸ ಕೊಡಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಅಂಶ ಏನಿದೆ ಅಂತ ಹೇಳಿ ನೋಡಿ, 9ನೇ ತಾರೀಕು 2/14 9ನೇ ತಾರೀಕು 4:42 ತನಕ ಆದ ಮೊಬೈಲ್ ಕಾಲ್, ಆತ್ಮಹತ್ಯೆ ಮಾಡೋ ಸಮಯದಲ್ಲಿ ಆದ ಮೊಬೈಲ್ ಕಾಲ್ ರೆಕಾರ್ಡ್ಗಳಿತ್ತು. ಪೊಲೀಸರ ಕೈಯಲ್ಲಿ ಇರ್ಬೋದು. ಇದು ನಮಗೆ ಸಿಕ್ಕಿದೆ. ಇದರಲ್ಲಿ ಕೆಲವೇ ನಾನು ಅಂಶಗಳನ್ನು ಮುಂದೆ ಇಡೀ ಬಯಸ್ತಾ ಇದ್ದೇನೆ. ಈ ಹುಡುಗ ಆ ಹುಡುಗಿಗೆ ಮಾಧವ್ ಚೋರ್ ಅಂತ ಕರೀತಾರೆ. ವೆರಿ ಅಬ್ಯೂಸಿವ್ ಲ್ಯಾಂಗ್ವೇಜ್ ಹೇಗೆ ಯೂಸ್ ಮಾಡಿದ್ದಾರೆ ನೋಡಿ. ಈ ಲಾಸ್ಟ್ ಅಂಶದಲ್ಲಿ ಕಿತೆ घेऊन बसला तू बेंचोर, ದಿಸ್ ಇಸ್ ದ ವರ್ಡ್ಸ್. ಗಾಳಿ ಕಿದಾಗ ಮಾಡ್ತಾ ಅಂತ ಹೋಗಿ ಕೇಳ್ತದೆ, ಗಾಳಿನೇ ಜುಗ್ಯಾನ್ ಮಾಡ್ತಲ್ಲ ಅಂತ ಹೇಳ್ತಾರೆ. ರಿಪ್ಲೈ ನಾಲ್ಕು ಸುಸೈಡ್ करता ಅಂತ ಹೇಳಿದಾರೆ ಅವರು 2:39ಕ್ಕೆ. ತುಜೆ ಶಪಥ್ ಮತ್ತೆ ಲಾಸ್ಟ್ ಕಾಲ್ ಅಂತ ಹೇಳಿದೆ. ಅದರ ನಂತರ ಫೋನ್ ರಿಂಗ್ ಆಗ್ತಾ ಇದೆ. ಲಾಸ್ಟ್ 2:42 ಆ ಟೈಮಿಂದ 3:15 ಒಳಗೆ ಅವ್ರು ಡೆತ್ ಆಗಿದೆ. ಅದರ ನಂತರ ವಿಡಿಯೋ ಕಾಲ್ ಇದೆ, ಕೆಲವು 7 ನಿಮಿಷ ವಿಡಿಯೋ, ಇದ್ರ ಮಧ್ಯದಲ್ಲಿ ವಿಡಿಯೋ ಕಾಲ್ ಎಲ್ಲ ಇದೆ. ಅಂದ್ರೆ ಇಂಥ ಫೋನು, ಈ ಹುಡುಗಿ ಫೋನು ಪೊಲೀಸರಿಗೆ ಫಸ್ಟ್ ದಿನನೇ ಸಿಕ್ಕಿದೆ. ಸ್ಯಾಮ್ಸನ್ ಡಿಸೋಜಾ, ಕ್ಲೇಮೆಟ್ ಗುಡಿನೋ, ವಿಲ್ಸನ್ ಫರ್ನಾಂಡಿಸ್, ಜೂಜ್ ಫರ್ನಾಂಡಿಸ್, ಸೈರಿನ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.